ಎಷ್ಟೋ ವರ್ಷಗಳಿಂದ ಅಂದ್ರೆ ದಶಕಗಳಿಂದ ಅಮೆರಿಕ ಸರ್ಕಾರ ಒಂದು ದೊಡ್ಡ ರಹಸ್ಯವನ್ನ ಮುಚ್ಚಿಟ್ಟಿತ್ತು. ಆದ್ರೆ ಈಗ ಅದು ಹೊರಗೆ ಬರೋ ಸಮಯ ಬಂದಿದೆ. ಕಾರಣ ಅಧ್ಯಕ್ಷರಿಂದ ಬಂದಿರೋ ಒಂದು ಶಾಕಿಂಗ್ ಆದೇಶ ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿದೆ. ಏನದು ಅಂತ ತಿಳ್ಕೊಳ್ಬೇಕು ತಾನೇ? ಬನ್ನಿ ಈ ರಹಸ್ಯದ ಆಳಕ್ಕೆ ಇಳಿದು ನೋಡೋಣ. ನೋಡಿ, ಇಡೀ ಕಥೆ ಶುರುವಾಗೋದೇ ಈ ಒಂದು ಹೇಳಿಕೆಯಿಂದ. ಏಪ್ರಿಲ್ 17, 2026 ಡೊನಾಲ್ಡ್ ಟ್ರಂಪ್ ಆದ ಈ ಮಾತುಗಳು ಒಂದ್ ರೀತಿ ಬಾಂಬ್ ಸ್ಫೋಟಿಸಿದ ಹಾಗೆ ಆಯಿತು. ಸರ್ಕಾರದ ಹತ್ರ ಅನ್ಯಲೋಕದ ವಸ್ತುಗಳ ಬಗ್ಗೆ ಫೈಲ್ಗಳಿವೆ, ಮತ್ತೆ ಅದನ್ನು ನಾನು ಜನರ ಮುಂದೆ ಇಡ್ತೀನಿ ಎಂದ್ರು. ಯೋಚನೆ ಮಾಡಿ, ಇದರಿಂದ ಎಂಥ ಸಂಚಲನ ಆಗಿರ್ಬೇಕೆ. ಮುಂದೆ ಹೋಗೋಕ್ಕೂ ಮುಂಚೆ ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳೋಣ. ಸರ್ಕಾರ ಈಗ UFO ಅನ್ನೋದೆಲ್ಲ ಬದಲಿಗೆ UAP ಅಂತ ಕರೆಯುತ್ತೆ. ಯಾಕಂದ್ರೆ ಈ ನಿಗೂಢ ವಸ್ತುಗಳು ಬರೀ ಆಕಾಶದಲ್ಲಿ ಹಾರಾಡೋದು ಮಾತ್ರ ಅಲ್ಲ, ಸಡನ್ನಾಗಿ ಸಮುದ್ರದೊಳಗೆ ಡೈವ್ ಹೊಡೆಯುತ್ತೆ, ಬಾಹ್ಯಾಕಾಶದಲ್ಲೂ ಕಾಣಿಸ್ಕೊಡುತ್ತೆ. ಸೊ ಇದೊಂದು ದೊಡ್ಡ ಪದ, ವಿಶಾಲವಾದ ಅರ್ಥ ಕೊಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡೋಕೆ ಆ ಫೈಲ್ಗಳಲ್ಲಿ ಅಂತಹದ್ದು ಏನಿದೆ? ಯಾವುದು ಆ ವಿದ್ಯಮಾನಗಳು? ಬನ್ನಿ, ಕಥೆಯ ಮೂಲ ರಹಸ್ಯ ಏನು ಅಂತ ಈಗ ನೋಡೋಣ. ಪೆಂಟಗಾನ್ನ ARO ಅಂತ ಒಂದು ವಿಭಾಗ ಇದೆ. ಅವ್ರ ಹತ್ರ ಒಂದಲ್ಲ ಎರಡಲ್ಲ, ಬರೋಬ್ಬರಿ 2,000ಕ್ಕೂ ಹೆಚ್ಚು UAP ಕೇಸ್ಗಳಿವೆ. ಅದರಲ್ಲಿ ಅಬ್ಬೊಬ್ಬ 1,000ಕ್ಕೂ ಹೆಚ್ಚು ಕೇಸ್ಗಳಿಗೆ ಏನಂತ ಇವತ್ತಿಗೂ ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ. ಇವೆಲ್ಲ ಯಾರೋ ಸುಮ್ಮನೆ ಕಥೆ ಕಟ್ಟಿದ್ದಲ್ಲ, ನೆನ್ಪಿಡಿ. ಮಿಲಿಟರಿ ರ್ಯಾಡಾರ್ಗಳು, ಫೈಟರ್ ಜೆಟ್ ಕ್ಯಾಮ್ರಾಗಳು, ಹೈಟೆಕ್ ಸೆನ್ಸರ್ಗಳು, ಇವೆಲ್ಲ ರೆಕಾರ್ಡ್ ಮಾಡಿರೋ ಪಕ್ಕಾ ಡೇಟಾ ಇದು. ಈ ವಸ್ತುಗಳು ಹೇಗೆ ವರ್ತಿಸ್ತವೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ನಮ್ಮ ಸೈನ್ಸ್ ಪುಸ್ತಕದಲ್ಲಿರೋ ಯಾವ ನಿಯಮವೂ ಇದಕ್ಕೆ ಅಪ್ಲೈ ಆಗೋಲ್ಲ. ಒಂದೇ ಸೆಕೆಂಡಲ್ಲಿ ನಿಂತ ಜಾಗದಿಂದ ಗಂಟೆಗೆ ಸಾವಿರಾರು ಕಿಲೋಮೀಟರ್ ವೇಗಕ್ಕೆ ಹೋಗುತ್ತೆ. ಶಬ್ದಕ್ಕಿಂತ ಫಾಸ್ಟಾಗಿ ಹೋದ್ರೂ ಸೋನಿಕ್ ಬೂಮ್ ಅನ್ನೋ ಸದ್ದೇ ಬರೋದಿಲ್ಲ. ಗಾಳಿಯಿಂದ ನೇರವಾಗಿ ನೀರೊಳಗೆ ಹೋದ್ರೂ ಸ್ಪೀಡ್ ಒಂದಿಚೂರು ಕಮ್ಮಿ ಆಗೋಲ್ಲ. ಅಷ್ಟೇ ಅಲ್ಲ, ಯಾವುದೇ ಮನುಷ್ಯ ಪೈಲಟ್ನನ್ನ ಸಾಯಿಸೋವಷ್ಟು G-ಫೋರ್ಸ್ ಅನ್ನ ಇವು ಸುಲಭವಾಗಿ ತಡ್ಕೊಳ್ತವೆ. ನಂಬೋಕ್ಕಾಗಲ್ಲ ಅಲ್ವಾ? ಆದ್ರೆ ಕಥೆ ಬರೀ ಆಕಾಶದಲ್ಲಿರೋ ವಸ್ತುಗಳಿಗೆ ಸೀಮಿತವಾಗಿಲ್ಲ. ಈ ಘೋಷಣೆ ಆಗೋ ಸಮಯದಲ್ಲೇ ನಡೆದ ಕೆಲವು ಅನುಮಾನಾಸ್ಪದ ಘಟನೆಗಳು ಈ ರಹಸ್ಯಕ್ಕೆ ಒಂದು ಹ್ಯೂಮನ್ ಆಂಗಲ್ ಕೊಟ್ಟು ಇದನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡಿದವೆ. ಈ ಟೈಮ್ಲೈನ್ ಒಮ್ಮೆ ಗಮನಿಸಿ. ಟ್ರಂಪ್ ಘೋಷಣೆ ಮಾಡೋಕೆ ಸ್ವಲ್ಪ ದಿನಗಳ ಮುಂಚೆ ಈ ವಿಷಯದ ಬಗ್ಗೆ ಆಳವಾಗಿ ತಿಳಿದಿದ್ದ ದೊಡ್ಡ ದೊಡ್ಡ ವ್ಯಕ್ತಿಗಳು ಒಬ್ಬೊಬ್ಬರಾಗಿ ನಾಪತ್ತೆ ಆಗ್ತಾರೆ, ಇಲ್ಲಾಂದ್ರೆ ಅನುಮಾನಾಸ್ಪದವಾಗಿ ಸಾಯ್ತಾರೆ. ಒಬ್ರು ನಿವೃತ್ತ ಮೇಜರ್ ಜನರಲ್ ವಿಲಿಯಂ ನೀಲ್, ಆಮೇಲೆ ಒಬ್ಬ ನ್ಯೂಕ್ಲಿಯರ್ ಕಾಂಟ್ರಾಕ್ಟರ್, ಆಮೇಲೆ ಬ್ರಿಟನ್ನ ಫೇಮಸ್ UFO ಕೇಸ್ ತನಿಖೆ ಮಾಡಿದ್ದ ಎಕ್ಸ್ಪರ್ಟ್. ಇದೆಲ್ಲ ಸುಮ್ಮನೆ ಕಾಕತಾಳಿಯನಾ ಅಥವಾ ಸತ್ಯ ಹೊರಬರದಂತೆ ತಡೆಯೋಕೆ ಮಾಡಿರೋ ವ್ಯವಸ್ಥಿತ ಪ್ಲಾನ? ಈ ಮಿಸ್ಟ್ರಿಗೆ ಇನ್ನೊಂದು ಲೇಯರ್ ಸೇರಿಸೋ ಹಾಗೆ, ಆ ಕಣ್ಮರೆಯಾದ ಜನರಲ್ ವಿಲಿಯಂ ನೀಲ್ ಕೆಲಸ ಮಾಡುತ್ತಿದ್ದ ಅತಿ ಸೆನ್ಸಿಟಿವ್ ಏರ್ಫೋರ್ಸ್ ಬೇಸ್ ಮೇಲೆ ಒಂದು ತ್ರಿಕೋನಾಕಾರದ ವಸ್ತು ಕಾಣಿಸ್ಕೊಂಡು ಹಾರಾಡ್ತಾನೆ ಸದ್ದಿಲ್ದೆ ಎರಡಾಗಿ ಸೀಲ್ಕೊಂಡು ಬೇರೆ ಬೇರೆ ದಿಕ್ಕಿಗೆ ಹೋಯ್ತು. ಹಾಗಾದ್ರೆ ಈ ಎಲ್ಲಾ ಘಟನೆಗಳ ಹಿಂದಿರೋ ನಿಜವಾದ ಸತ್ಯವಾದ್ರೂ ಏನು? ಇದರ ಬಗ್ಗೆ ಏನೆಲ್ಲ ಥಿಯರಿಗಳಿದೆ ಅಂತ ಒಂದೊಂದಾಗಿ ಈಗ ನೋಡೋಣ. ಸರಿ, ಈ ಫೈಲ್ಗಳಲ್ಲಿ ನಿಜವಾಗ್ಲೂ ಏನಿದೆ? ಇಲ್ಲೇ ನೋಡಿ, ಒಂದು ದೊಡ್ಡ ಟ್ವಿಸ್ಟ್. ಸರ್ಕಾರದ ಒಳಗಿರೋರೇ 2 ಥರ ಮಾತಾಡ್ತಿದ್ದಾರೆ. ಒಂದ್ ಕಡೆ ಟಿಮ್ ಬರ್ಚೆಟ್ ಅಂತ ರಾಜಕಾರಣಿ, ಇದರಲ್ಲಿರೋ ಸತ್ಯ ಹೊರಗೆ ಬಂದ್ರೆ ಯಾರಿಗೂ ರಾತ್ರಿ ನಿದ್ದೆ ಬರಲ್ಲ ಅಂತಾರೆ. ಇನ್ನೊಂದು ಕಡೆ ಇದೇ ತನಿಖೆಯ ಹೆಡ್ ಆಗಿದ್ದ ಸೀನ್ ಕಿರ್ಕ್ ಪ್ಯಾಟ್ರಿಕ್, ಅಯ್ಯೋ ಅದರಲ್ಲೇನೂ ಇಲ್ಲ, ಬರೀ ಬೋರಿಂಗ್ ಪೇಪರ್ ವರ್ಕ್ ಅಷ್ಟೇ ಅಂತಾರೆ. ಇದರಲ್ಲಿ ಯಾರ ಮಾತನ್ನ ನಂಬೋದು? ಇಷ್ಟೆಲ್ಲ ವರ್ಷ ಬಿಟ್ಟು ಇದೇ ಟೈಮಲ್ಲಿ ಈ ಘೋಷಣೆ ಯಾಕೆ ಬಂತು? ಇದಕ್ಕೂ 2 ಮುಖ್ಯ ಕಾರಣಗಳನ್ನ ಹೇಳ್ತಾರೆ. ಒಂದು, ಕೆಲವು ಸಂಸದರು ಸರ್ಕಾರದ ಮೇಲೆ ಪಾರದರ್ಶಕತೆಗಾಗಿ ಸಿಕ್ಕಾಪಟ್ಟೆ ಒತ್ತಡ ಆಗ್ತಿದ್ದಾರೆ. 2, ಎಪ್ಸ್ಟೀನ್ ಹಗರಣ, ಇರಾನ್ ಜೊತೆ ಯುದ್ಧದ ಭಯ, ಈ ತರಹದ ದೊಡ್ಡ ದೊಡ್ಡ ವಿಷಯಗಳಿಂದ ಜನರ ಗಮನವನ್ನ ಬೇರೆ ಕಡೆ ತಿರುಗಿಸೋಕೆ ಇದೊಂದು ರಾಜಕೀಯ ಗಿಮಿಕ್ ಆಗಿರಬಹುದು. ಈ ರಾಜಕೀಯ ಗೊಂದಲ, ಊಹಾಪೋಹಗಳ ಮಧ್ಯೆ ಸೈಂಟಿಸ್ಟ್ಗಳು ಮಾತ್ರ ನಮ್ಗೆ ನಿಮ್ಮ ಫೈಲ್ ಬೇಕಾಗಿಲ್ಲ, ನಾವು ನೇರವಾಗಿ ಭೌತಿಕ ಪುರಾವೆಗಳನ್ನೇ ಹುಡುಕ್ತೀವಿ ಅಂತ ತಮ್ಮ ಕೆಲಸ ಶುರು ಮಾಡಿದ್ದಾರೆ. ಹಾರ್ವರ್ಡ್ ಯೂನಿವರ್ಸಿಟಿಯ ಖಗೋಳಶಾಸ್ತ್ರಜ್ಞ ಅವಿ ಲೋಬ್ ಅವರ ಪ್ರಕಾರ ಇದಕ್ಕೆ ಉತ್ತರ ಕಂಡುಹಿಡಿಯೋಕೆ ಒಂದು ಸ್ಪಷ್ಟವಾದ ವೈಜ್ಞಾನಿಕ ದಾರಿಯಿದೆ. ಏನಾದ್ರೂ ಮಾಡಿ ಒಂದು UAP ಅಪಘಾತದ ತುಣುಕು ಸಿಕ್ಕಿದ್ರೆ ಸಾಕು, ಅದರ ಐಸೋಟೋಪಿಕ್ ಸಿಗ್ನೇಚರ್ ಅಂದ್ರೆ ಅದರ ಕೆಮಿಕಲ್ ಫಿಂಗರ್ ಪ್ರಿಂಟ್ ಅನ್ನು ಅನಲೈಸ್ ಮಾಡ್ಬೋದು. ಆ ಫಿಂಗರ್ ಪ್ರಿಂಟ್ ನಮ್ಮ ಸೌರಮಂಡಲದ ಯಾವ ವಸ್ತುವಿಗೂ ಮ್ಯಾಚ್ ಆಗಿಲ್ಲ ಅಂದ್ರೆ ಮುಗೀತು, ಅದು ಬೇರೆ ಕಡೆಯಿಂದ ಬಂದಿದೆ ಅನ್ನೋದಕ್ಕೆ ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಒಂದ್ ನಿಮಿಷ ಯೋಚನೆ ಮಾಡೋಣ. ಸರಿ, ಇವೆಲ್ಲ ಅನ್ಯಗ್ರಹ ಜೀವಿಗಳಲ್ಲ ಅಂತ ಅಂದ್ಕೊಳ್ಳೋಣ. ಹಾಗಾದ್ರೆ ಸರ್ಕಾರ ಯಾಕೆ 70 ವರ್ಷಗಳಿಂದ ಇಷ್ಟೊಂದು ರಹಸ್ಯವನ್ನ ಕಾಪಾಡಿಕೊಂಡು ಬರ್ತಿದೆ? ಈ ಪ್ರಶ್ನೆ ನಮ್ಮನ್ನ ಕೆಲವು ಗಂಭೀರವಾದ ಮಾನವೀಯ ಕಾರಣಗಳ ಕಡೆಗೆ ಕರ್ಕೊಂಡೋಗುತ್ತೆ. ಇದಕ್ಕೆ 3 ಮುಖ್ಯ ಕಾರಣಗಳು ಇರಬಹುದು. ಒಂದು, ನಮ್ಮ ದೇಶದ ಆಕಾಶದಲ್ಲಿ ಏನೋ ಹಾರಾಡ್ತಿದೆ,
ಆದರೆ ಅದೇನೆಂದು ನಮಗೆ ಗೊತ್ತಿಲ್ಲ ಅಂತ ಒಪ್ಪಿಕೊಳ್ಳೋಕೆ ಮಿಲಿಟರಿಗೆ ಮುಜುಗರ ಇರಬಹುದು. 2, ಈ ವಸ್ತುಗಳನ್ನ ಪತ್ತೆ ಮಾಡೋಕೆ ಬಳಸುವ ತಮ್ಮದೇ ಹೈಟೆಕ್ ರಾಡಾರ್ ಮತ್ತು ಸೆನ್ಸರ್ಗಳ ಗುಟ್ಟನ್ನ ಶತ್ರು ದೇಶಗಳಿಂದ ಮುಚ್ಚಿಡೋ ಪ್ರಯತ್ನ ಇರಬಹುದು. 3ನೇ ಮತ್ತು ಅತಿ ಡೇಂಜರಸ್ ಸಾಧ್ಯತೆ ಅಂದ್ರೆ ಈ ಪೂರ್ತಿ ಮಾಹಿತಿ ಸರ್ಕಾರದ ಹತ್ರನೇ ಇಲ್ಲದೆ ಇರಬಹುದು. ಬದಲಿಗೆ ಅದನ್ನ ತುಂಡು ತುಂಡಾಗಿ ಖಾಸಗಿ ಕಂಪನಿಗಳಿಗೆ ಹಂಚಿ ಯಾರಿಗೂ ಪೂರ್ತಿ ಸತ್ಯ ಗೊತ್ತಾಗ್ದಂತೆ ಮಾಡಿರ್ಬೋದು. ಹಾಗಾದ್ರೆ ಕೊನೆಗೆ ಈ ದಶಕಗಳ ನಿಗೂಢತೆಯ ಪರದೆ ಸರಿದಾಗ ನಮಗೆ ಕಾಣಿಸೋದೇನು? ನಮ್ಮೆಲ್ಲರ ಕಲ್ಪನೆಯನ್ನೇ ಮೀರಿದ ಅನ್ಯಲೋಕದ ಸತ್ಯವೋ, ಅಥವಾ ನಮ್ಮನ್ನೇ ದಾರಿ ತಪ್ಪಿಸೋಕೆ ಪ್ಲಾನ್ ಮಾಡಿ ಹೆಣೆದ ಒಂದು ದೊಡ್ಡ ಮಾನವ ನಿರ್ಮಿತ ಸುಳ್ಳಿನ ಜಾಲವೋ?